ನಮಸ್ತೆ. ಸುಮಾರು ಜನ ಕರೆ ಮಾಡ್ತಾರೆ ಅಥವಾ ನಮ್ಮ ಹತ್ರ ಬಂದಾಗ ಅವ್ರು ಹೇಳೋದು ಒಂದೇ ಉತ್ತರ, ನಮಗೆ ಚೌಡಿ ಪ್ರಯೋಗ ಆಗಿದೆ ಅಂತೇಳಿ. ಈ ಚೌಡಿ ಪ್ರಯೋಗ ಅಂತ ಹೇಳಿದ್ರೆ ಸಣ್ಣಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ದೇವತೆಗಳಲ್ಲಿ ಎರಡು ವಿಧ, ಒಂದು ಉಚ್ಚ ದೇವತೆ, ನೀಚ ದೇವತೆ ಅಂತೇಳಿ. ಉಚ್ಚ ದೇವತೆ ಅಂತ ಹೇಳಿದ್ರೆ ಇವರು ಬಲಿ ಇಲ್ಲದೆ ಇರೋ ದೇವತೆಗಳು, ಬರೇ ಮಾಮೂಲಿ ಸ್ವೀಟು ಅನ್ನ ಈ ಥರದಲ್ಲಿ ತೃಪ್ತಿ ಪಡುವಂಥವ್ರು. ನೀಚ ದೇವತೆಗಳು ಅಂತ ಹೇಳಿದ್ರೆ ಇವರಿಗೆ ಬಲಿ ತುಂಬ ಪ್ರಧಾನ. ಬಲಿ ಕೊಡದೆ ಹೋದ್ರೆ ಅವ್ರು ಏನು ಸಂತೃಪ್ತಿ ಆಗೋದಿಲ್ಲ. ಬಲಿ ಕೊಟ್ಟರೆ ಸಂತೃಪ್ತಿ ಆಗುವಂಥ ದೈವಗಳಿಗೆ ಕೆಲವಿದಾವೆ. ಅದರಲ್ಲಿ ಈ ಚೌಡೇಶ್ವರಿ ತುಂಬ ಕಾಳಿ ಸ್ವರೂಪದಲ್ಲಿರ್ತಕ್ಕಂಥ ಚೌಡೇಶ್ವರಿ, ಅದರಲ್ಲೂ ಸ್ಮಶಾನ ಚೌಡಿ ಅಂತ ಇರ್ತದೆ. ಇದೆಲ್ಲ ತುಂಬ ಉಗ್ರ ಸ್ವರೂಪದಲ್ಲಿರ್ತದೆ. ಇದು ತುಂಬ ಪವರ್ಫುಲ್ಲು. ಹಾಗಾಗಿ ಚೌಡಿ ಪ್ರಯೋಗನ ಯಾವ ಮಾಂತ್ರಿಕರು ಇದ್ದಾರಲ್ಲ, ಇದನ್ನ ಸಾಧನೆ ಮಾಡಿಕೊಂಡು ಯಾರ ಮೇಲಾದರೂ ಜೀವನದಲ್ಲಿ ಪ್ರಯೋಗ ಮಾಡಿದ್ರಂದ್ರೆ ತುಂಬ ಹೊಡೆತ ಬೀಳ್ತದೆ. ಮತ್ತು ಅವ್ರ ಜೀವನದಲ್ಲಿ ತುಂಬ ಅನುಭವಿಸ್ಬೇಕಾಗ್ತದೆ. ಅದು ದೇಹ ಬಿಡೋದಿಲ್ಲ. ದೇಹಕ್ಕೆ ಸೇರಿಸಿದ್ರೆ ದೇಹ ಬಿಡಲ್ಲ, ಮನೆ ಸೇರಿಸಿದ್ರೆ ಮನೆ ಬಿಡಲ್ಲ, ಜಾಗದಲ್ಲಿ ಸೇರಿಸಿದ್ರೆ ಜಾಗದಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಅವ್ರ ಜಾಗದಲ್ಲಿ ಯಾವುದೇ ಥರ ಏಳಿಗೆ ಆಗಲ್ಲ ಮತ್ತು ಅಭಿವೃದ್ಧಿ ಆಗೋದಿಲ್ಲ, ಜಾಗದಲ್ಲಿ ಏನೂ ಬೆಳೆಯೋಕ್ಕಾಗೋದಿಲ್ಲ. ಈ ರೀತಿ ಚೌಡೇಶ್ವರಿ ಪ್ರಯೋಗ, ಇದು ಬಲಿ ಕೊಟ್ಟು ಒಂದು ಶಕ್ತಿನ ಸೃಷ್ಟಿ ಮಾಡಿ ಅವರ ಜೀವನದಲ್ಲಿ ಪ್ರಯೋಗಿಸುವಂಥದ್ದು. ಈ ಉಚ್ಚ ದೇವತೆಗಳ ಮುಖಾಂತರ ಈ ಚೌಡಿ ಶಕ್ತಿನ ಬಂಧಿಸ್ಬೋದು. ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸಾಧ್ಯ. ಇಲ್ಲಾದ್ರೆ ನೀವು ಯಾವ್ದಾನ ದೇವರಿಗೆ, ಬಲಿಷ್ಠ ದೇವರಿಗೆ ನಡ್ಕೊತಾ ಇದ್ರೆ ಆ ಚೌಡಿ ಶಕ್ತಿನ ನಿಧಾನವಾಗಿ ಆ ದೈವಗಳು, ಉಚ್ಚ ದೇವತೆಗಳೇನಿರ್ತಾವಲ್ಲ, ಈ ದೈವಗಳೇ ಆ ಸಣ್ಣ ಶಕ್ತಿಗಳನ್ನ ಬಂಧಿಸ್ತಾರೆ ನಿಧಾನವಾಗಿ. ಅದನ್ನ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಕೆಲಸಗಳು. ಈ ಚೌಡಿ ಪ್ರಯೋಗ ಮಾಡಿದ್ರೆ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಹತ್ರ ಸುತ್ತಮುತ್ತ ಇರುವಂತಹ ಉಚ್ಚ ದೇವತೆಗಳು, ತುಂಬ ಪವರ್ಫುಲ್ ಇರುವಂಥ ದೇವತೆಗಳ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊತಾ ಇದ್ರೆ, ಅಥವಾ ಪುಣ್ಯಕ್ಷೇತ್ರಗಳಂತ ಇದ್ದಾವೆ, ದೊಡ್ಡ ದೊಡ್ಡ ಕ್ಷೇತ್ರಗಳಿದಾವೆ, ಅಲ್ಲಿಗೂ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚೌಡಿ ಶಕ್ತಿಗಳು ನಿಧಾನವಾಗಿ, ಆ ಚೌಡಿ ಪವರ್ ಏನಿರುತ್ತಲ್ಲ, ಪವರ್ನ ನಿಧಾನವಾಗಿ ದೇವರುಗಳು ಕಮ್ಮಿ ಮಾಡ್ತಾ ಬಂದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲದ ಹಾಗೆ ಮಾಡ್ತಾರೆ. ನಿಮ್ಮ ಜಾಗದಲ್ಲಿರ್ಬೋದು, ನಿಮ್ಮ ಮನೇಲಿರ್ಬೋದು, ನಿಮ್ಮ ದೇಹದಲ್ಲಿರ್ಬೋದು, ನಿಧಾನವಾಗಿ ಈ ಪ್ರಧಾನ ದೇವತೆಗಳೇನಿರುತ್ತಾರಲ್ಲ ಇವರು ಕಮ್ಮಿ ಮಾಡ್ತಾ ಬರ್ತಾರೆ. ನಮಸ್ತೆ. ಓಂ ನಮಃ ಶಿವಾಯ. ವೀಕ್ಷಕರೇ, ಚೌಡಿ ಪ್ರಯೋಗದ ಬಗ್ಗೆ ಇಲ್ಲಿಯವರೆಗೂ ಮಾತಾಡಿದ್ದು ನಮ್ಮ ಶ್ರೀ ಮಧು ಅಂತ, ಶಿವಮೊಗ್ಗದವರು. ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ ಈ ಮಾಟ ಮಂತ್ರ ನಿವಾರಣೆ ಬಗ್ಗೆ. ಅದರಲ್ಲೂ ಕೂಡ ಈ ಚೌಡಿ ಪ್ರಯೋಗಕ್ಕೆ ನಿವಾರಣೆ ಮಾಡಲಿಕ್ಕೆ ನೋಡಿ ಸಾಕಷ್ಟು ಜನ ಕರೆ ಮಾಡಿದ್ರು. ಈ ಚೌಡಿ ಪ್ರಯೋಗ ವಿಡಿಯೋವನ್ನು ನೋಡಿ ಈಗಲೂ ಕೂಡ ಈ ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ, ಚೌಡಿ ಪ್ರಯೋಗ ತೆಗೆಯೋದು ಅಷ್ಟು ಸುಲಭವಲ್ಲ. ಎಷ್ಟು ಖರ್ಚು ಮಾಡಿದ್ರು ನಿಮಗೆ ಆ ತೊಂದರೆಯಿಂದ ಹೊರಗೆ ಬರಕ್ಕಾಗಲ್ಲ. ಅದಕ್ಕಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಬೇಕಾಗ್ತಾನೆ. ತುಂಬಾ ಕಡಿಮೆ ಖರ್ಚಿನಲ್ಲಿಯೂ ಕೂಡ ಇದನ್ನ ಸರಿ ಮಾಡಬಹುದು ನಾವು. ಈ ಚೌಡಿ ಪ್ರಯೋಗದ ಬಗ್ಗೆ ಎಲ್ಲಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಈ ಚೌಡಿ ಪ್ರಯೋಗ ತೆಗಿಲಿಕ್ಕೆ ನಮ್ಮ ಶ್ರೀ ಮಧು ತುಂಬಾ ಪರಿಣಿತಿಯನ್ನು ಹೊಂದಿದ್ದಾರೆ. ಯಾರಿಗಾದರೂ ಈ ರೀತಿ ತೊಂದರೆ ಇದ್ದರೆ ನಮಗೆ ಕರೆ ಮಾಡಬಹುದು, ನಾವೇ ಸಲಹೆ ನೀಡ್ತೇವೆ ಹೇಗೆ ನಾವು ತೆಗಿಬಹುದು ಅಂತ. ಬಟ್ ಬೇಗ ತೆಗಿಯೋಕ್ಕಾಗಲ್ಲ. ಒಂದು 2-3 ತಿಂಗಳಾದ್ರೂ ನಮಗೆ ಟೈಮ್ ಬೇಕು. 2-3 ತಿಂಗಳಾದ್ರೂ ಅದರ ಪ್ರಭಾವವನ್ನ ತಗ್ಗಿಸ್ಬಿಟ್ಟು ಆಮೇಲೆ ಸಂಪೂರ್ಣವಾಗಿ ಅದನ್ನ ಕಾಡಿನಲ್ಲಿಯೋ ಅಥವಾ ನೀರಿನ ಹರಿಯುವ ನದಿಯ ನೀರಿನಲ್ಲಿಯೋ ವಿಸರ್ಜನೆ ಮಾಡಿ ಬರ್ಬೇಕಾಗ್ತದೆ. ಅದನ್ನ ಬಿಟ್ಟು ಬರ್ಬೇಕಾಗ್ತದೆ. ಅದರ ಸಂಪೂರ್ಣ ಪ್ರಭಾವವನ್ನ ನಿಮ್ಮ ತಗ್ಗಿಸ್ಲಿಕ್ಕೆ 1-2-3 ತಿಂಗಳ ಟೈಮ್ ಆಗುತ್ತೆ. ಅಷ್ಟು ತಾಳ್ಮೆ ನಿಮಗಿರಬೇಕು. ನಿಮಗೆ ಯಾರಿಗಾದ್ರೂ ಈ ರೀತಿ ತೊಂದರೆ ಇದ್ರೆ, ಅಥವಾ ಇನ್ಯಾವುದೇ ರೀತಿ ಭಾನಾಮತಿ ದುಷ್ಟಶಕ್ತಿ ಪ್ರಯೋಗ ನೋಡಿ, ಅಘೋರಿಗಳು ಏನು ಮಾಟ ಮಂತ್ರ ಮಾಡಿದ್ದಾರೆ ಅವರು ಕೂಡ ನಮಗೆ ಕರೆ ಮಾಡ್ತಾ ಇದ್ದಾರೆ. ನಮಗೆ ಅಘೋರಿಗಳೇ ಮಾಟ ಮಂತ್ರ ಮಾಡಿದ್ದಾರೆ ಗುರುಗಳೇ ಅಂತ ಅವರು ಕೂಡ ನಮಗೆ ಕರೆ ಮಾಡ್ತಿದ್ದಾರೆ. ಅವರು ಕೂಡ ಈಗ ಚೆನ್ನಾಗಿ ಆಗ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.